ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಯುರ್ವೇದದಲ್ಲಿ ತುಂಬಾನೇ ಒಂದು ಹೆಸರುವಾಸಿಯಾಗಿರುವಂತಹ ನಿಮ್ಮ ಮನೆಯ ಸುತ್ತಮುತ್ತ ಬೆಳೆದಿರುವಂತಹ ಒಂದು ನೈಸರ್ಗಿಕವಾದ ಸಸ್ಯ, ಒಂದು ಎಲೆಯ ಸಹಾಯದಿಂದ ನಮ್ಮ ದೇಹದ ತೂಕವನ್ನ ಇಳಿಸಿಕೊಳ್ಳಬಹುದಾದಂತ ಒಂದು ಸರಳವಾದ ವಿಧಾನವನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಿನ ಕಾಲದಲ್ಲಿ ಒಂದು 100ಕ್ಕೆ 90% ಅಷ್ಟು ಜನ ಹೆಚ್ಚಿನ ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾರೆ. ಈ ಒಂದು ಹೆಚ್ಚಿನ ತೂಕದಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಎದುರಿಸ್ತಾ ಇದ್ದಾರೆ. ಈ ಒಂದು ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಮೆಡಿಸಿನ್ಗಳನ್ನ, ಮಾತ್ರೆಗಳನ್ನ ಕೂಡ ತೆಗೆದುಕೊಳ್ತಾ ಇರ್ಬೋದು. ಆದ್ರೆ ಈ ಒಂದು ನೈಸರ್ಗಿಕವಾದ ಎಲೆ ಅನ್ನೋದು ಹಲವಾರು ರೀತಿಯ ಔಷಧೀಯ ಗುಣಗಳನ್ನ ಹೊಂದಿದೆ. ಆಯುರ್ವೇದದ ಕಾಲದಿಂದಲೂ ಇದನ್ನ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸೋದಕ್ಕೆ ಇದನ್ನ ಬಳಸ್ತಾ ಇದ್ರು. ಈ ಒಂದು ಎಲೆಯ ಸಹಾಯದಿಂದ ನಮ್ಮ ದೇಹದ ತೂಕವನ್ನ, ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಬ್ಬಿನ ಅಂಶವನ್ನ ಕರಗಿಸಿಕೊಳ್ಳುವ ಮುಖಾಂತರ ಈ ಒಂದು ಕೊಬ್ಬಿನ ಅಂಶದಿಂದ ಎದುರಾಗುವಂತಹ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ನಾವು ದೂರ ಬರ್ಬೋದು. ತುಂಬಾನೇ ಸರಳವಾದ ವಿಧಾನದಲ್ಲಿ ತಯಾರಿಸಿಕೊಳ್ಳುವಂಥದ್ದು. ಹಾಗೆ ಇದು ಆರಾಮಾಗಿ ಎಲ್ಲಾ ಕಡೆಯಲ್ಲೂ ಸಿಗುವಂತ ಒಂದು ಎಲೆ. ಈ ಒಂದು ಎಲೆ ಕೇವಲ ನಮ್ಮ ತೂಕದ ಇಳಿಕೆ ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಪ್ರಯೋಜನಕಾರಿಯಾಗಿರುವಂಥದ್ದು. ಎಲ್ಲಾ ರೀತಿಯ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಒಂದು ಎಲೆಯನ್ನ ಬಳಸಬಹುದು. ಅಷ್ಟೊಂದು ಔಷಧೀಯ ಗುಣಗಳು ಈ ಒಂದು ಎಲೆಯಲ್ಲಿ ನಮ್ಗೆ ಸಿಗುತ್ತೆ. ನೈಸರ್ಗಿಕವಾಗಿ ಸಿಗುವಂತಹ ಈ ಒಂದು ಎಲೆಯಿಂದ ನಮ್ಮ ಆರೋಗ್ಯಕ್ಕೆ ಸಿಗುವಂತಹ ಆ ಪ್ರಯೋಜನಗಳು ಏನು, ಹಾಗೆ ಇದರಿಂದ ಹೇಗೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದ್ರೂ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ರೆ, ನೀವು ಕೂಡ ನಿಮ್ಮ ತೂಕವನ್ನ ಇಳಿಸ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇದ್ರೆ, ಅವರಿಗೆ ಈ ಒಂದು ವಿಡಿಯೋ ಒಂದು ಸೂಕ್ತವಾದ ವಿಡಿಯೋ ಅಂತಾನೆ ಹೇಳ್ತೀನಿ. ತುಂಬಾನೇ ಯೂಸ್ಫುಲ್ ಆಗುವಂತದ್ದು, ಹಾಗೆ ಒಳ್ಳೆ ರಿಸಲ್ಟ್ ಸಿಗುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಎಲೆ ಯಾವುದು, ಇದನ್ನ ಹೇಗೆ ಬಳಸೋದ್ರಿಂದ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು, ತೂಕದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನುವ ಮಾಹಿತಿಯನ್ನ ತಿಳ್ಕೊಂಡ್ ಬರೋಣ. ನೀವಿಲ್ಲಿ ನೋಡ್ತಾ ಇರುವಂತಹ ಈ ಒಂದು ಎಲೆಯನ್ನ ನಾವು ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಅಂತ ಹೇಳಿ ಕರಿತೀವಿ. ಇದು ಒಂದು ಬಳ್ಳಿಗೆ ಒಂದೇ ಎಲೆ ಬೆಳೆಯೋದ್ರಿಂದ ಇದನ್ನ ಒಂದೆಲಗ ಅಂತ ಹೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ಜಾಸ್ತಿಯಾಗಿ ಇರುತ್ತೆ. ಮನೆಯಲ್ಲೂ ಕೂಡ ನಾವು ಚಿಕ್ಕ ಪಾಟ್ ಅಲ್ಲಿ ಹಾಕಿ ಇದನ್ನ ಆರಾಮಾಗಿ ಬೆಳೆಸ್ಕೊಳ್ಬಹುದು. ಇದು ಒಂದು ಔಷಧೀಯ ಗುಣ ಹೊಂದಿರುವಂತ ತುಂಬಾನೇ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂತ ಒಂದು ಎಲೆ ಅಂತಾನೆ ಹೇಳ್ಬೋದು. ಇದರಿಂದ ನಾವು ನಾನಾ ರೀತಿಯ ಖಾದ್ಯಗಳನ್ನ ಕೂಡ ತಯಾರಿಸ್ಕೊಳ್ಬಹುದು. ಚಟ್ನಿ ರೂಪದಲ್ಲಿ, ಹಾಗೆ ತಂಬುಳಿ ರೂಪದಲ್ಲಿ, ಸಾರಿನ ರೂಪದಲ್ಲಿ ಕೂಡ ಈ ಒಂದು ಎಲೆಯನ್ನ ಬಳಸಲಾಗುತ್ತೆ. ಇದನ್ನ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಎಲೆಯನ್ನ ತಿನ್ನೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ಸುಧಾರಣೆಗೊಳ್ಳುವ ಮುಖಾಂತರ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಮಕ್ಕಳಿಗೂ ಕೂಡ ದಿನ ಒಂದೊಂದು ಎಲೆನ ಕೊಡೋದ್ರಿಂದ ಅವರ ಬುದ್ಧಿ ಚುರುಕಾಗೋದಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ಇವು ನಮ್ಮ ಸ್ಟ್ರೆಸ್ ರಿಲೀಫಿಗೆ, ಒತ್ತಡದ ನಿವಾರಣೆಗೂ ಕೂಡ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಎಲೆ. ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಈ ಒಂದು ಎಲೆ ಸಹಕಾರಿಯಾಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ, ನಮ್ಮ ಉತ್ತಮ ನಿದ್ರೆಗೂ ಕೂಡ ಈ ಒಂದು ಎಲೆ ತುಂಬಾನೇ ಸಹಕಾರಿಯಾಗುತ್ತೆ. ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ, ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಕಾರಿಯಾಗುವಂಥದ್ದು. ಇಲ್ಲಿ ನಾನು ಒಂದು ಟೈಮಿಗೆ ಒಂದು 5ರಿಂದ 6 ಎಲೆಗಳನ್ನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನೀವು. ಆನಂತರ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಹಾಕಿದ್ದೀನಿ. ಒಂದು ಟೈಮಿಗೆ ನಮಗೆ ಕುಡಿಯೋಕೆ ಆಗುವಷ್ಟು 1 ಗ್ಲಾಸ್ ನೀರು ಈ ತರ ಚೆನ್ನಾಗಿ ಕುದಿಯುವಾಗ ಚೆನ್ನಾಗಿ ತೊಳೆದು ಇಟ್ಕೊಂಡಂತಹ ಒಂದು 6ರಿಂದ 7 ಎಲೆಗಳನ್ನ ಅದರಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಎಲೆಯನ್ನ ಹಾಕಿದ ತಕ್ಷಣ ನೀರಿನ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಆ ಎಲೆಯ ಸಾರಾಂಶ ಅನ್ನೋದು ನೀರು ಚೆನ್ನಾಗಿ ಹೀರ್ಕೊಳ್ಬೇಕು. ಹಾಗಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಆ ನೀರಲ್ಲಿ ಆ ಎಲೆಯನ್ನ ಕುದಿಸ್ಬೇಕು ನೀವು. ನೀರಿನ ಕಲರ್ ಅನ್ನೋದು ಚೇಂಜ್ ಆಗ್ತಾ ಬಂದ ಹಾಗೆ ಇದಕ್ಕೆ ನಾನು 2ನೇ ಇಂಗ್ರೀಡಿಯೆಂಟ್ ಸೇರಿಸ್ತಾ ಇರುವಂತದ್ದು ಕಾಳು ಮೆಣಸು ಅಥವಾ ಪೆಪ್ಪರ್. ಒಂದು 10 ಕಾಳು ಮೆಣಸನ್ನು ನಾನು ಸೇರಿಸ್ತಾ ಇದ್ದೀನಿ. ಒಂದು ಕೈಯಲ್ಲಿ, ಒಂದು ಚಮಚದಲ್ಲಿ ಆದ್ರೂ ನೀವು 1 ಚಮಚದಷ್ಟು ಕಾಳು ಮೆಣಸನ್ನು ನೀವು ಸೇರಿಸ್ಕೊಳ್ಬಹುದು. ಈ 2 ಪದಾರ್ಥಗಳನ್ನ ಹಾಕಿ ಇದನ್ನ ತಯಾರಿಸ್ಕೊಳ್ಳುವಂಥದ್ದು. ಈ ಒಂದು ಕಾಳು ಮೆಣಸನ್ನು ಹಾಕಿದ ತಕ್ಷಣ ಅದರ ಪೋಷಕಾಂಶಗಳು, ಆ ಎಲೆಯ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಈ ಕಾಳು ಮೆಣಸಿನಲ್ಲಿರುವ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಹಾಯ ಮಾಡುತ್ತೆ.
ಹಾಗೆ ಈ ಪೆಪ್ಪರ್ ಅನ್ನ ಬಳಸೋದ್ರಿಂದ ಇದು ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡುತ್ತೆ. ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ಹೃದಯದ ಆರೋಗ್ಯಕ್ಕೆ, ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಈ ಒಂದು ಕಾಳು ಮೆಣಸು ಪೆಪ್ಪರ್ ಅನ್ನೋದು ಸಹಕಾರಿಯಾಗುವಂಥದ್ದು. ಈ ಎರಡು ಪದಾರ್ಥಗಳನ್ನ ನೀರಿನಲ್ಲಿ ನಾವು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಅದರ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆದ್ಮೇಲೆ ಆನಂತರ ಇದನ್ನ ಆಫ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಒಂದು ಲೋಟ ಅಥವಾ ಗ್ಲಾಸಿಗೆ ನೀವು ಶೋಧಿಸ್ಕೊಂಡು ದಿನನಿತ್ಯ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಈ ಒಂದು ಡ್ರಿಂಕ್ ಅನ್ನ ಇದು ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡಿ ನಮ್ಮ ದೇಹದ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಕೂಡ ನಾವು ಹೊರಗಡೆ ಬರೋದಕ್ಕೆ ಈ ಒಂದು ಗ್ಲಾಸ್ ಡ್ರಿಂಕ್ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ತುಂಬಾನೇ ಬೇಗವಾಗಿ ನಮ್ಮ ತೂಕದ ಇಳಿಕೆಗೆ ಈ ಒಂದು ಡ್ರಿಂಕ್ ಸಹಾಯ ಆಗುವಂಥದ್ದು. ನೋಡಿದ್ರಲ್ವಾ, ಈ ಒಂದು ಎಲೆಯ ಸಹಾಯದಿಂದ, ಈ ಒಂದು ಎಲೆ ಯಾವುದು, ಇದರ ಸಹಾಯದಿಂದ ನಾವು ಮಾಡ್ಕೊಳ್ಬಹುದಾದಂತ ಈ ಒಂದು ರೆಮಿಡಿ ಯಾವುದು, ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಾಯ ಮಾಡುತ್ತೆ, ಹಾಗೆ ಇದರಿಂದ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳು ಏನು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ತಿಳಿಸಿದ್ದೀನಿ. ಹಾಗಿದ್ರೆ ಈ ಒಂದು ರೆಮಿಡಿಯನ್ನ ನೀವು ತಯಾರಿಸಿಕೊಂಡು ದಿನನಿತ್ಯ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡಿದ್ರೆ, ಇದನ್ನ ನೀವು ಒಳ್ಳೆಯ ಒಂದು ರಿಸಲ್ಟ್ ಸಿಗೋದಿಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಳೋದ್ರಿಂದ ಒಂದು ಒಳ್ಳೆ ರೀತಿಯ ಫಲಿತಾಂಶವನ್ನ ನೀವು ಕಾಣಬಹುದು. ಕೆಲವು ದಿನದಲ್ಲಿ ನಿಮ್ಮ ತೂಕದಲ್ಲಿ ಬದಲಾವಣೆಯನ್ನು ನೀವು ಗಮನಿಸಬಹುದು. ಈ ಒಂದು ಡ್ರಿಂಕ್ ಅನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಕೊಂಡು ಹೋಗಿ, ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳಿ, ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿರಿ. ಖಂಡಿತ ನಿಮ್ಗೆ ಕೇವಲ ಕೆಲವು ದಿನದಲ್ಲಿ ನಿಮ್ಮ ತೂಕದಲ್ಲಿ, ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ನೀವು ಚೇತರಿಕೆಯನ್ನ ನೀವು ಗಮನಿಸ್ತೀರಾ. ಹಾಗಿದ್ರೆ ಖಂಡಿತವಾಗಿಯೂ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ರೆ ಈ ಒಂದು ರೆಮಿಡಿ ನಿಮ್ಗೆ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಳ್ತಾ, ಹಾಗೆ ಇದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದು ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅಲ್ಲಿ ಇರುವಂತವರು, ವೃದ್ಧರು, ಇವರೆಲ್ಲರೂ ಸ್ಕಿಪ್ ಮಾಡಿ ಮತ್ತೆ ಎಲ್ಲಾ ವಯಸ್ಸಿನವರು ಕೂಡ ತೆಗೆದುಕೊಳ್ಬಹುದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ವಿತೌಟ್ ಸೈಡ್ ಎಫೆಕ್ಟ್ಸ್ ಮನೆಯಲ್ಲೇ ಇದ್ದು ನಿಮ್ಮ ತೂಕದ ಇಳಿಕೆಗೆ ಸಹಾಯ ಆಗುವಂತಹ ಈ ಒಂದು ಆಯುರ್ವೇದಿಕ್ ರೆಮಿಡಿ ಅನ್ನೋದು ತುಂಬಾನೇ ಸಹಕಾರಿಯಾಗಿ ತುಂಬಾನೇ ಉತ್ತಮ ಫಲಿತಾಂಶವನ್ನ ನಮ್ಮ ದೇಹಕ್ಕೆ, ನಮ್ಮ ತೂಕದಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತೀವಿ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ ಮತ್ತೆ ಇನ್ನೊಂದು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.